ದೆಹಲಿ ಮೇಯರ್ ಗಾದಿ ಗುದ್ದಾಟ ಕೊನೆಗೂ ಮುಕ್ತಾಯ ಕಂಡಿದೆ. ಆಮ್ ಆದ್ಮಿ ಪಾರ್ಟಿಗೆ ಮೇಯರ್ ಗದ್ದುಗೆ ಸಿಕ್ಕಿದೆ. ಶೆಲ್ಲಿ ಒಬೆರಾಯ್ ಮೇಯರ್ ಪಟ್ಟವನ್ನ ಅಲಂಕರಿಸಿದ್ದಾರೆ. ದಿಲ್ಲಿ ಗದ್ದುಗೆಯಲ್ಲಿ ಆರ್ಭಟಿಸ್ತಾ ಇರೋ ಆ ಪಕ್ಷ ಇನ್ನು ಮುಂದೆ ಕಾರ್ಪೊರೇಷನ್ನಲ್ಲೂ ತನ್ನ ಪಾರುಪತ್ಯ ಮೆರೆಯಲಿದೆ. ಹಲವು ಬಾರಿ ಗುದ್ದಾಟ, ಆರೋಪ ಪ್ರತ್ಯಾರೋಪ, ಕೋರ್ಟ್ ಕಟಕಟೆ ಹತ್ತಿದ ನಂತರ ಈಗ ಮೇಯರ್ ಆಯ್ಕೆಯಾಗಿದ್ದು ಆಮ್ ಆದ್ಮಿ ಪಕ್ಷದ ಶೆಲ್ಲಿ ಒಬೆರಾಯ್ ಮೇಯರ್ ಪಟ್ಟಕ್ಕೇರಿದ್ದಾರೆ. मुझे महापौर चुनकर दिल्ली की सेवा का एक मौका दिया और कल से ही हमारी जो कार्रवाई है नगर निगम की उसकी शुरुआत होगी और कल से ही हमारे जितने पार्षद जो पहले से ही अपने वार्ड में काम कर रहे थे कल ऑफिशियल तरीके से पूरी दिल्ली में काम शुरू हो जाएगा. 3 ಬಾರಿ ದಿಲ್ಲಿ ಮೇಯರ್ ಗದ್ದುಗೆ ಗುದ್ದಾಟ. 75 ದಿನಗಳ ಬಳಿಕ ಆಮ್ ಆದ್ಮಿ ಪಕ್ಷಕ್ಕೆ ಮೇಯರ್. 266 ಮತ ಪೈಕಿ 150 ಮತ ಪಡೆದ ಶೆಲ್ಲಿ ಒಬೆರಾಯ್. ಬಿಜೆಪಿಯ ರೇಖಾ ಗುಪ್ತಾಗೆ 34 ಮತಗಳಿಂದ ಸೋಲು. 12 ವರ್ಷಗಳ ನಂತರ ದಿಲ್ಲಿಗೆ ಮತ್ತೆ ಮಹಿಳಾ ಮೇಯರ್. ದಿಲ್ಲಿ ಮೇಯರ್ ಪಟ್ಟಕ್ಕೆ ನಡೆದ ಸೆಣಸಾಟ ಹೆಚ್ಚು ಕಮ್ಮಿ ರಾಜ್ಯದ ಮುಖ್ಯಮಂತ್ರಿ ಪಟ್ಟಕ್ಕಿಂತಲೂ ಜೋರಾಗಿಯೇ ನಡೆದಿತ್ತು. 3 ಬಾರಿ ಮೇಯರ್ ಆಯ್ಕೆಯಲ್ಲಿ ಗಲಾಟೆ ನಡೆದು ಕೋರ್ಟ್ ಎಂಟ್ರಿ ಕೊಟ್ಟಿತ್ತು. ಅಂತಿಮವಾಗಿ 12 ವರ್ಷಗಳ ನಂತರ ಮಹಿಳಾ ಮೇಯರ್ ಪಟ್ಟ ಗಿಟ್ಟಿಸಿಕೊಂಡಿದ್ದು ಆಮ್ ಆದ್ಮಿ ಪಕ್ಷದ ಶೆಲ್ಲಿ ಒಬೆರಾಯ್ ಮೇಯರ್ ಆಗಿ ಕೆಲಸ ಆರಂಭಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿವಸೇನೆ 2 ಹೋಳಾಯಿತು. ಬಿಲ್ಲು ಬಾಣದ ಚಿಹ್ನೆ ಏಕನಾಥ್ ಶಿಂದೆ ಬಣದ ಪಾಲಾಯಿತು. ಇದೀಗ ಕಾನೂನು ಹೋರಾಟದಲ್ಲೂ ಕೂಡ ಉದ್ಧವ್ ಠಾಕ್ರೆಗೆ ಹಿನ್ನಡೆ ಆಗಿದೆ. ಮುಂದೇನ್ ಮಾಡುತ್ತೆ ಠಾಕ್ರೆ ಬಣ, ಅದೇ ಕುತೂಹಲ. ಪಕ್ಷ ಆಯ್ತು, ಈಗ ಚಿಹ್ನೆಗಾಗಿ ಬಿಗ್ ಫೈಟ್. ಚುನಾವಣಾ ಆಯೋಗದ ಕ್ರಮ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಆಯೋಗದ ನಿರ್ಧಾರಕ್ಕೆ ತಡೆ ನೀಡಲು ನಕಾರ. ಸರ್ಕಾರದ ಪತನ, ಪಕ್ಷದ ಉಸ್ತುವಾರಿ ಬದಲು, ಚಿಹ್ನೆಗಾಗಿ ಫೈಟ್. ಇದು ಮಹಾರಾಷ್ಟ್ರ ಸರ್ಕಾರದ ಸುತ್ತಲೂ ದಿನವಿಡೀ ನಡೀತಾ ಇರೋ ಘಟನೆಗಳು. ಶಿವಸೇನೆಯ ಚಿಹ್ನೆಯಾದ ಬಿಲ್ಲು ಮತ್ತು ಬಾಣವನ್ನು ಸಿಎಂ ಏಕನಾಥ್ ಶಿಂಧೆ ಟೀಮ್ಗೆ ಕೊಟ್ಟ ಬೆನ್ನಲ್ಲೇ ಉದ್ಧವ್ ಠಾಕ್ರೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದರು. ಅಂತೆಯೇ ಆಯೋಗದ ನಿರ್ಧಾರಕ್ಕೆ ತಡೆ ನೀಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಮಾಜಿ ಸಿಎಂ ಉದ್ಧವ್ ಠಾಕ್ರೆಗೆ ಹಿನ್ನಡೆ ಉಂಟಾಗಿದೆ. ಚುನಾವಣಾ ಆಯೋಗದ ಆದೇಶವನ್ನು ನಿರ್ಬಂಧಿಸಲು ಬರುವುದಿಲ್ಲ ಎಂದು ಉದ್ಧವ್ ಅರ್ಜಿಯನ್ನು ತಿರಸ್ಕರಿಸಿದೆ. ಅಷ್ಟೇ ಅಲ್ಲ, ಪಕ್ಷದ ಆಂತರಿಕ ವಿಚಾರಗಳನ್ನು ನಿರ್ಧರಿಸಲು ಶಿವಸೇನೆ ಸ್ವತಂತ್ರವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಉದ್ಧವ್ ಠಾಕ್ರೆ ನೇತೃತ್ವದ ಪಕ್ಷ ಮಾಡಿದ ತಪ್ಪನ್ನು ಎತ್ತಿ ತೋರಿಸಿದೆ. 2 ವಾರದಲ್ಲಿ ಉತ್ತರಿಸುವಂತೆ ಉದ್ಧವ್ ಟೀಮ್ಗೆ ಸೂಚಿಸಿದೆ. ಈ ಮಧ್ಯೆ ಎನ್ಸಿಪಿ ಮುಖಂಡ ಶರದ್ ಪವಾರ್ ಚುನಾವಣಾ ಆಯೋಗದ ನಿರ್ಧಾರದ ಹಿಂದೆ ಕೇಂದ್ರ ಸರ್ಕಾರ ಇದೆ ಎಂದು ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.